तो पेन तिकडनं असा डावा हाताच्या किरंगळीपर्यंत जातोय. कधी कधी इकडे जी हा जबडा असतोय त्या जबड्याच्या म्हणजे डाव्या बाजूला जबड्याकडे दुखू शकते किंवा शोल्डर ब्लेड म्हणजे हा जो खांदा असतोय त्या खांद्याकडे. हे रेडिएशन म्हणतात. फक्त पेन लेफ्ट साईडलाच नव्हे तर इट रेडिएट्स किरंगळीला किंवा लोअर जॉला किंवा लेफ्ट साइड ऑफ द जॉ किंवा शोल्डर ब्लेड ह्या भागांमध्ये हा पेन होतोय. सिव्हिअर पेन असतोय. घाम येऊ शकतोय भरपूर म्हणजे डगडगून घाम येतोय. चेस्ट पेन असतोय आणि धाप लागते म्हणजे श्वास घेण्याला कोंडल्यासारखं वाटतं. हे सगळ्यात कॉमन सिम्पटम्स जे आहेत हार्ट अटॅकचे आहेत. तर पेन जी आहे म्हणजे जे दुखणं जे आहे ते डायबिटीज पेशंटमध्ये नसते. कधी कधी त्यांना अनअवेअरनेस होते. कारण त्यामध्ये काय होतं की आपल्याला डायबिटीजमध्ये ऑटोनॉमिक डिस्फंक्शन म्हणतो आम्ही. त्यामुळे दुखलेलं कळत नाही माणसाला आणि डायरेक्टली तो माणूस धाप होऊन किंवा कोलॅप्स होऊनच येऊ शकतो. त्यामुळे डायबिटीजमध्ये सिम्पटम्स पकडणे खूप कठीण असते. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಲ್ತಾಫ್ ಹುಸೇನ್ ಅಂತ. ನಾನು ಶಾವನಗರದಿಂದ ಮಾತಾಡೋದು, ಬೆಳಗಾವಿ ಶಾವನಗರ. ಎಸ್, ಪ್ರಶ್ನೆಯನ್ನ ಕೇಳಿ, ಡಾಕ್ಟರ್ ಸರ್ ಇದ್ದಾರೆ. ಪ್ರಶ್ನೆ ನಂದು ಏನಿದೆ ಸರ್ ಅಂದ್ರೆ, ನಂದು ಹಾರ್ಟ್ ಇದೆಯಲ್ಲ. ಹೇಳಿ. ಹಲೋ. ಎಸ್ ಎಸ್ ಹೇಳಿ ಅಲ್ತಾಫ್. ಓಕೆ ಓಕೆ ಸರ್, ನಂದು ಹಾರ್ಟ್ ಇದೆ, ಬಹಳ ಸೆನ್ಸಿಟಿವ್ ಹಾರ್ಟ್ ಇದೆ. ಆಲ್ ರೈಟ್. ಓಕೆ, ಅದರಿಂದ ಸ್ವಲ್ಪ ಏನಂದ್ರೆ ಸೆನ್ಸಿಟಿವ್ ಅಂದ್ರೆ ಒಂಥರ ಅಟ್ರಾಕ್ಟ್ ಆಗ್ತದೆ. ಎದುರುಗಡೆ ಯಾರು ಹತ್ರೆ ಯಾರಾದ್ರೂ ಬೇಡದ್ರೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ ಓಕೆ ಓಕೆ. ಆಲ್ ರೈಟ್. ಅದರಿಂದ ನಾವು ದೂರ ಇರ್ಬೇಕಾದ್ರೆ ಏನ್ ಮಾಡಬೇಕು ಸರ್? ಆಲ್ ರೈಟ್. ಅವರ ಪ್ರಶ್ನೆ ಸಿಂಪಲ್ ಆಗಿದೆ. ಏನಾದ್ರೂ ಅವರ ಮುಂದೆ ಒಂದು ಎಮೋಷನಲ್ ಸಿಚುವೇಶನ್, ಆಂಗರ್ ಸಿಚುವೇಶನ್ ಬಂದ್ರೆ ಅವರಿಗೆ ತ್ರಾಸ ಆಗುತ್ತೆ. ಇಮೋಷನಲ್ ಸಿಚುವೇಶನ್ ಬರುತ್ತೆ ಸರ್. ಆಕ್ಚುಲಿ ಇದು ಏನ್ ಮಾಡಬೇಕು? ಆಲ್ ರೈಟ್. ಓಕೆ ಸರ್, ಇದು ಒಂದ್ಸಲ ಇಫ್ ಯು ಆರ್ ಅಬೌವ್ 40, ನಿಮ್ ವಯಸ್ಸು ಎಷ್ಟ್ರಿ ಸರ್? ಅಂದ್ರೆ ರನ್ನಿಂಗ್ ಇವಾಗ 56. ಓಕೆ, ಸೊ ದಯವಿಟ್ಟು ಒಂದ್ಸಲ ನಮ್ ಕಡೆ KLE ನಲ್ಲಿ ಬಂದು ಹಾರ್ಟ್ದು ತಪಾಸಣೆ ಮಾಡ್ರಿ. ಹಾರ್ಟ್ದು TMT ಟೆಸ್ಟ್ ಅಂತ ನಾವು TMT ಟೆಸ್ಟ್ ನಾವು ಮಾಡ್ತೀವಿ. ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಹೆದರುದು ಪ್ರಾಬ್ಲಮ್ ಇಲ್ಲ. ಬಟ್ ನನ್ಗೆ ಅನ್ಸೋ ಪ್ರಕಾರ ಯು ಆರ್ ಅ ವೆರಿ ಸೆನ್ಸಿಟಿವ್ ಪರ್ಸನ್ ರಾದರ್ ದೆನ್ ಅ ಸೆನ್ಸಿಟಿವ್ ಹಾರ್ಟ್. ತಾವು ಬಹಳ ಸೂಕ್ಷ್ಮ ಇದ್ದೀರಿ. ಅದಕ್ಕೆ ದಿಸ್ ಈಸ್ ಪರ್ಸನಾಲಿಟಿ ಇರುತ್ತೆ. ಅದು ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಅ ಕಾರ್ಡಿಯಾಕ್ ಡಿಸೀಸ್. ತಾವು ಸ್ವಲ್ಪ ನಿಮ್ ಪರ್ಸನಾಲಿಟಿಯನ್ನ ಮಾಡಿಫೈ ಮಾಡಬೇಕು. ಅಂದ್ರೆ ಸರಳ ಶಬ್ದನಲ್ಲಿ ಹೇಳಿದ್ರೆ ಸ್ವಲ್ಪ ಟಫ್ ಆಗಬೇಕು ಅಂಡ್ ಪ್ರಾಕ್ಟಿಕಲ್ ಆಗಬೇಕು. ಸೊ ಇದಕ್ಕೆ ಯು ಕ್ಯಾನ್ ಅಂಡರ್ಗೋ ಕೌನ್ಸಿಲಿಂಗ್. ನಮ್ ಕಡೆ ಕೌನ್ಸಿಲಿಂಗ್ ಅಂತ ಕೌನ್ಸಿಲರ್ಸ್ ಇರ್ತಾರೆ. ಯು ಕ್ಯಾನ್ ಸ್ಪೀಕ್ ವಿತ್ ದೆಮ್. ಅವ್ರು ನಿಮ್ಗೆ ಚಲೋ ಸಲಹೆ ಕೊಟ್ಟು ನಿಮ್ಗೆ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡಬಹುದು. ಹೆಂಗ್ ನೀವು ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು, ಹೆಂಗ್ ನೀವು ಸೊಸೈಟಿ ಫೇಸ್ ಮಾಡಬೇಕು, ಇದನ್ನ ದೇ ಕ್ಯಾನ್ ಹೆಲ್ಪ್ ಯು ವಿತ್ ಕೌನ್ಸಿಲಿಂಗ್. ಅದನ್ನ ಮಾಡಿದ್ರೆ ಯು ವಿಲ್ ಬಿ ಬೆಟರ್ ಆಫ್ ವೆನ್ ಕಂಪೇರ್ಡ್ ಟು ಅದರ್ ಸಿಚುವೇಶನ್ಸ್. ಆಲ್ ರೈಟ್. ಅಲ್ತಾಫ್ ಅವರೇ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಅಂಡ್ ಅವ್ರದ್ದು ಪ್ರಶ್ನೆಯ ಒಂದು ಮೂಲ ಏನಿತ್ತಂದ್ರೆ ಸೆನ್ಸಿಟಿವ್ ಹಾರ್ಟ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ. ಸೊ ಅದೇ ಐ ಜಸ್ಟ್ ಜಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಇದು ವಿಚಾರ ಮಾಡೋದು ಇಮೋಷನ್ಸ್ ಏನಿರುತ್ತೆ ಅಲ್ಲ, ದ ಸೀಟ್ ಫಾರ್ ದ್ಯಾಟ್ ಇಸ್ ನಾಟ್ ಹಾರ್ಟ್, ಇಟ್ ಇಸ್ ದ ಬ್ರೈನ್. Okay, so heart just responds to a brain stimulus. You see something good, the brain sends this thing to the entire body. So heart will beat faster. ಅದಕ್ಕೆ ಪ್ರೀತಿ ಮಾಡಿದಾಗ ಹಾರ್ಟ್ ಇರೋದಿಲ್ಲ, ಇಟ್ ಇಸ್ ದ ಬ್ರೈನ್ ದಟ್ ಈಸ್ ವರ್ಕಿಂಗ್. ಓಕೆ, ಹಾರ್ಟ್ ಇಸ್ ಮೋರ್ ಆಫ್ ಅ ಆರ್ಗನ್ ವಿಚ್ ಇಸ್ ಲೈಕ್ ಅ ಪಂಪ್. ಅದು ಬರೀ ರಕ್ತ ಪಂಪ್ ಮಾಡೋದು ಅಷ್ಟೇ ಅದರದ್ದು ಕೆಲಸ. ಓಕೆ, ಫಿಲ್ಮ್ಸ್ ಅಲ್ಲಿ ಎಲ್ಲ ತಪ್ಪು ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಹೌದು. ಬಟ್ ಈಗ ನೀವು ಮನೀಶ್ ಅವರಿಗೆ ಲಕ್ಷಣಗಳ ಬಗ್ಗೆ ಹೇಳ್ತಾ ಇರುವಾಗ ಈಗ ಚೆಸ್ಟ್ ಮಸಲ್ ಪೇನ್ ಇರಲಿ ಅಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಏನಂದ್ರೆ ಇಂಟರ್ ಕಾಸ್ಟಲ್ ಚೆಸ್ಟ್ ಮಸಲ್ ಪೇನ್ ಅಂತ ಬರುತ್ತೆ. ಬಿಕಾಸ್ ಈ ವ್ಯಾಯಾಮ ಜಿಮ್ ಮಾಡುವಾಗ ಓವರ್ ಎಕ್ಸರ್ಟ್ ಮಾಡಿ ಚೆಸ್ಟ್ ಪುಲ್ಡ್ ಚೆಸ್ಟ್ ಮಸಲ್ ಆಗಿರಲಿ, ಅವ್ರ ಇಂಟರ್ ಕಾಸ್ಟಲ್ ಚೆಸ್ಟ್ ಮಸಲ್ ಪೇನ್ ಅಂತ ಹೇಳ್ತಾರೆ, ಸೇಮ್ ಸಿಂಪ್ಟಮ್ಸ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡೋದು? ಅದೇನಿದೆ, ಎದೆ ನೋವು ಇದ್ದಾಗ ಯು ಹ್ಯಾವ್ ಟು ಗೆಟ್ ಇಟ್ ಇವ್ಯಾಲ್ಯೂಯೇಟೆಡ್. ಓಕೆ, ಡೋಂಟ್ ಅದು ಇಂಟರ್ ಕಾಸ್ಟಲ್ ಪೇನ್ ಇದೆ, ಗ್ಯಾಸ್ಟ್ರೈಟಿಸ್ ಇದೆ ಅಂತ ಹೇಳಿ ಇವ್ಯಾಲ್ಯೂಯೇಷನ್ ತಪ್ಪಬೇಡ್ರಿ. ಇವ್ಯಾಲ್ಯೂಯೇಷನ್ ಮಾಡಲೇಬೇಕು. ಈಗ ನೀವು ಹೇಳಿದ್ದು ಮಾತಂದ್ರೆ ಇಟ್ ಇಸ್ ಅ ಸಾರ್ಟ್ ಆಫ್ ಅ ಇಂಜರಿ, sporting injury. So if you by mistake put weight on your chest or bench press ಮಾಡುವಾಗ injury ಆಗಿದ್ರೆ you will have intercostal pain.
ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದೇನ್ ಪೇನ್ ಇರುತ್ತಲ್ಲ, ಇಂಟರ್ಕಾಸ್ಟಲ್ ಪೇನ್, ಅದು ಪೆರಿಫೆರಲ್ ಪೇನ್ ಇರುತ್ತೆ, ಸೂಪರ್ಫಿಷಿಯಲ್. ಓಕೆ, ನೀವು ಅಲ್ಲಿ ಒತ್ತಿದ್ರೆ ನಿಮ್ಗೆ ನೋವಾಗುತ್ತೆ. ಸೊ ಇಫ್ ಇಟ್ ಇಸ್ ಅ ಮಸ್ಕ್ಯುಲರ್ ಆರ್ ಅ ಬೋನಿ ಪೇನ್, ನೀವು ಹೇಳಿದಾಗ ಇಫ್ ಯು ಟಚ್ ಇಟ್, ಅಲ್ಲಿ ನೋವಾಗುತ್ತೆ. ಕಾರ್ಡಿಯಾಕ್ ಪೇನ್ ಇಸ್ ಮೋರ್ ಆಫ್ ಅ ಡೀಪರ್ ಪೇನ್. ಓಕೆ, ಅಂಡ್ ದ ಕ್ಯಾರೆಕ್ಟರಿಸ್ಟಿಕ್ ನಾ ಹೇಳಿದಂಗ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ನಲ್ಲಿ ಪೇನ್ ಇರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಪೇನ್ ಇರುತ್ತೆ. ಅದೇ ಪೇನ್ ರೆಫರ್ ಅಂತೀವಿ ನಾವು. ಅಂದ್ರೆ ಎದೆ ನೋವು ಆದಾಗ ಇಟ್ ಕ್ಯಾನ್ ಗೋ ಟು ದ, ಇಲ್ಲಿ ಜಾ ಇರುತ್ತಲ್ಲ, ಜಾ ಲೈನ್ ಹೋಗಬಹುದು, ಶೋಲ್ಡರ್ ಹೋಗಬಹುದು, ಬೆವರು ಬರಬಹುದು, ಧಾಪ್ ಬರಬಹುದು. ಸೊ ದೀಸ್ ಆರ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್. ಸೊ ಡೋಂಟ್ ಕನ್ಫ್ಯೂಸ್. ಯೂಶುವಲಿ ವಿತ್ ಫುಡ್ ಏನ್ ಪೇನ್ ಬರುತ್ತಲ್ಲ, ಇಟ್ ಈಸ್ ಯೂಶುವಲಿ ರಿಲೇಟೆಡ್ ಟು ಗ್ಯಾಸ್ಟ್ರೈಟಿಸ್. ಬಹಳಷ್ಟು ನಾವು ಖಾಲಿ ಹೊಟ್ಟೆಲಿ ಚಾ ಕುಡಿತೀವಿ, ಖಾರ ತಿಂತೀವಿ. ಸೊ ದ್ಯಾಟ್ ಈಸ್ ಮೋರ್ ಆಫ್ ಅ ಗ್ಯಾಸ್ಟ್ರೈಟಿಕ್ ಪೇನ್. ದೀಸ್ ಆರ್ ಇಂಟರ್ಕಾಸ್ಟಲ್ ಪೇನ್ ಇಸ್ ಅ ಮಸಲ್ ಪೇನ್. ಅದನ್ನ ನೀವು ಒತ್ತಿದ್ರೆ, ಸ್ವಲ್ಪ ಪ್ರೆಸ್ ಮಾಡಿದ್ರೆ, ಇಟ್ ವಿಲ್ ಪೇನ್ ಮೋರ್. Or exercise, it will aggravate. Okay, but the cardiac pain is a different pain, which is referred pain. But any cardiac chest pain you have to evaluate is like cardiac. See that it is not a cardiac pain, and then only you can continue get it safely. ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಯಾಕೆಂದ್ರೆ ಇದನ್ನ ನಾನು ಈ ಒಂದು ವಿಷಯದ ಬಗ್ಗೆ ತಯಾರಿ ಮಾಡುವಾಗ ಇದು ಪಾಪ್ ಅಪ್ ಆಗಿ ಬಂತು. ಎವ್ರಿ ಟೈಮ್ ಇಟ್ ಈಸ್ ನಾಟ್ ಹಾರ್ಟ್ ಅಟ್ಯಾಕ್. ಯಾಕಂದ್ರೆ ಈಗೆಲ್ಲ ನೀವು ವೈದ್ಯರು, ಇವರನ್ನ ಅಬ್ಸಲ್ಯೂಟ್ ಡಾಕ್ಟರ್, ನಿಮ್ಗೆ ಅರಿವಾಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲರೂ ಗೂಗಲ್ ಸರ್ಚ್ 10 minutes ನಲ್ಲಿ ಮಾಡಿ 10 years ಎಕ್ಸ್ಪೀರಿಯನ್ಸ್ ಗೆ ಓವರ್ ಶಾಡೋ ಮಾಡಿಬಿಡ್ತಾರೆ. ಡಾಕ್ಟರ್ ಎವ್ರಿಥಿಂಗ್ ಇಸ್ ನಾಟ್ ಅ ಹಾರ್ಟ್ ಅಟ್ಯಾಕ್, ಬಟ್ ಯು ಇವ್ಯಾಲ್ಯೂಯೇಟ್ ಎವ್ರಿಥಿಂಗ್ ಲೈಕ್ ಅ ಹಾರ್ಟ್ ಅಟ್ಯಾಕ್. ವೆರಿ ಇಂಪಾರ್ಟೆಂಟ್. ಡೋಂಟ್ ಅದನ್ನ ಇಗ್ನೋರ್ ಮಾಡಬೇಡಿ. ನಿಜ. ಅದು ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ. ಇನ್ನೊಂದು ವಿಷಯಕ್ಕೆ ನಾವು ಬರೋಣ. ಶುಗರ್ ಇಲ್ಲ, ಬಿಪಿನೂ ಇಲ್ಲ, ಫಿಟ್ ಲೈಫ್ ಸ್ಟೈಲ್ ಇದೆ, ಆದ್ರೂ ಹೃದಯಘಾತ ಆಗ್ತಾ ಇದೆ. ಅಂಡ್ ಅ ಬಿಗ್ ಎಕ್ಸಾಂಪಲ್ ಇಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಎಸ್, ಸಿ ದೇರ್ ಆರ್ ವೆನ್ ವಿ ಟಾಕ್ ಅಬೌಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಮಾತಾಡಿದಾಗ ದೇರ್ ಆರ್ ಸಮಥಿಂಗ್ ನೋನ್ ಎಸ್ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲಿ there are certain modifiable risk factors ಅಂತೀವಿ ನಾವು, and there are certain non modifiable risk factors. ಈಗ modifiable ಏನಂದ್ರೆ ಏನು? ಆಲ್ಕೋಹಾಲ್, ಓಕೆ, ಫಾಸ್ಟ್ ಫುಡ್, ಜಂಕ್ ಫುಡ್, ಓಕೆ, ಪ್ರೊಸೆಸ್ಡ್ ಫುಡ್ ಅಂತೀವಿ ನಾವು. ದೆನ್ ಸಿಗರೆಟ್ ಸ್ಮೋಕಿಂಗ್, ಅಬ್ಸಲ್ಯೂಟ್ಲಿ, ಓಕೆ. ದೀಸ್ ಆರ್ ಅಂಡ್ ಎಕ್ಸರ್ಸೈಸ್ ಅಂಡ್ ಡಯಟ್, ದೀಸ್ ಆರ್ modifiable risk factors. ಅಂದ್ರೆ ಇಫ್ ಯು ಚೇಂಜ್ ದಿಸ್, ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರೆ, ಆಲ್ಕೋಹಾಲ್ ಮಾಡರೇಟ್ ಮಾಡಿದ್ರೆ, ಡಯಟ್ ನಲ್ಲಿ ಯು ರಿಡ್ಯೂಸ್ ಯುವರ್ ಫ್ಯಾಟ್ಸ್, ಇನ್ಕ್ರೀಸ್ ಯುವರ್ ಪ್ರೋಟೀನ್ಸ್ ಅಂಡ್ ಪ್ರೋಟೀನ್ಸ್, okay, decrease your ready fats and carbohydrates. Then exercise nalli moderate exercise. People are just sedentary lifestyle irutte. ಹೌದು, ಈಗ they are not exercise ಮಾಡ್ತಾ ಇಲ್ಲ. So exercise ಪ್ರಮಾಣ ಮಾಡೋದು, all these things if you do, you can modify these risk factors. So these are modifiable. Additionally, what modifiable risk factors now we are especially in the engineers who are doing a lot of work, they are working hectic hours. ಹೌದು, ಮತ್ ಅವ್ರದ್ದು ಸ್ಟ್ರೆಸ್ ಬಹಳ ಇರುತ್ತೆ. ದೇ ಹ್ಯಾವ್ ಡೆಡ್ ಲೈನ್ಸ್. ಎಕ್ಸಾಕ್ಟ್ಲಿ, ಅವರಿಗೆ ಡೆಡ್ ಲೈನ್ಸ್ ಕೊಡ್ತಾರೆ. ಸೊ ದೇ ಆರ್ ಅಂಡರ್ ಸ್ಟ್ರೆಸ್. ಈಗ ಸ್ಟ್ರೆಸ್ ನಲ್ಲಿ ಇದ್ದಾಗ ಯೂಶುವಲಿ ಯು ಟೆಂಡ್ ಟು ಇಗ್ನೋರ್ ಯುವರ್ ಬಾಡಿ, ಯು ಟೆಂಡ್ ಟು ಇಗ್ನೋರ್ ಯುವರ್ ಸಿಂಪ್ಟಮ್ಸ್. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಯು ಕೋಟೆಡ್ ಪುನೀತ್ ರಾಜ್ಕುಮಾರ್. ಹೌದು, we don't know whether he had some symptoms before he had done it, whether he ignored it, neglected it, whether he was under stress. We are underestimating the stress that we are having. Lot of people are going under stress and these problems are happening. Okay, lifestyle itself we have changed. Now we always tell, if you see our elders, although the nation's life expectancy was less, most of them survived to 80-85, and they used to eat pure ghee, pure any amount, nothing happened to them. But same thing, if we go and start eating, we will have immediately problems. So the food that we are consuming also is nowadays not completely this thing. It is processed food. We are not we don't eat more of raw vegetables or fruits. We are having more of processed food. So all these things are part of our lifestyle, and this lifestyle change itself is making us at risk for heart attacks. Now there are certain unmodifiable risk factors also, non-modifiable risk factors. For example, age. As age increases, you have more risk of developing heart attack. Second is your gender. See, females are protected. Andre ಮೆನೋಪಾಸ್ ಅವ್ರದ್ದೇನ್ ತಿಂಗಳ ಮೊಟ್ಟೆ ಇರುತ್ತೆ ಅಲ್ಲ, ಮಾಸಿಕ ಇದಿರುತ್ತೆ, ಅದು ನಿಂದ್ರು ತನಕ ದೇ ಆರ್ ಪ್ರೊಟೆಕ್ಟೆಡ್ ಬೈ ಈಸ್ಟ್ರೋಜನ್. So if you see, young women will not have heart attacks, or it is very less, unless you have menstrual disorders. So after menopause, males and females almost equally they will be having heart attacks. So that is gender.
So these, and there is genetics also. Certain people are genetically predisposed to atherosclerosis, to cardiac events. So that genetic factors also, these are non-modifiable risk factors. So what we can do is we can just pray we don't have the genetic problems and modify our modifiable risk factors. Very nice. That can prevent heart attack. Absolutely. ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ, ಅದೇ ಬಹಳಷ್ಟು ಇದರಲ್ಲಿಯೂ ನೋಡಿದೆ, ಜೆಂಡರ್ ಬಗ್ಗೆ ನೀವು ಹೇಳಿದ್ರಿ, ಮಹಿಳೆಯರಲ್ಲಿ ಅತಿ ಕಮ್ಮಿ, ಇದರಲ್ಲಿ ಅಂದ್ರೆ ಪುರುಷರಲ್ಲಿ ಜಾಸ್ತಿ, ಅಂಡ್ ಅದರಲ್ಲಿ ಹಾಸ್ಯ ಮಾಡಿಬಿಡ್ತಾರೆ ಕಿ ಮಹಿಳೆಯರಿಗೆ ಹೃದಯ ಇರುವುದಿಲ್ಲ, ನಮ್ಗೆ ಹೃದಯದ ಮೇಲೆ ಟೆನ್ಷನ್ ಕೊಡ್ತಾರೆ, ಅದಕ್ಕೆ ಹೆಚ್ಚಾಗ್ತಾ ಇದೆ ಅಂತ. ಸ್ಟ್ರೆಸ್ ಬಗ್ಗೆ ನೀವು ಹೇಳಿದ್ರಿ, ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಬರುತ್ತೆ, ನಿದ್ದೆ. We are compromising our sleep. Definitely. See, there is a study, in fact, which is showing that lack of sleep, okay, itself is causing cardiac problems. ಹೌದು ಸರ್. ಇದರಲ್ಲಿ ಎರಡು ಪ್ರಕಾರ ಇರುತ್ತೆ. ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ ನಾವು. ಎಸ್. ಓಕೆ, ಸೊ ಈಗ ನೀವು ನೋಡಿದ್ರೆ ನಮ್ ಬಹಳ ಬಾಡಿ ಒಬೆಸಿಟಿ ಬಹಳ ಇದೆ. ಓಕೆ, ದೀಸ್ ಪೀಪಲ್ ಡೋಂಟ್ ಸ್ಲೀಪ್ ವೆಲ್ ಇನ್ ದ ನೈಟ್. ಅಂದ್ರೆ ರಾತ್ರಿ ಅವರಿಗೆ ನಿದ್ದೆ ಸರಿ ಬರಂಗಿಲ್ಲ, ಕೆಲವರು ಘೋರಿಸ್ತಾರೆ. Okay, so there is obstruction to the oxygen and they get up many times and go back to sleep, and this is not observed by the patient. The patient's relative may observe this because that when they get up they don't observe that day because they go back to sleep. So this sleep apnea or obstructive sleep apnea itself is increasing the number of heart attacks that is there. Secondly, sleep deprivation. Nodi, body refresh agbeku. ಹೌದು. The only process which refreshes your body is your sleep. ನಿದ್ದೆ, ಅದು ಬಿಟ್ಟು. Okay, so if you keep working and don't refresh your body, obviously everything will get tired. Absolutely. And eventually the patient will have problems everywhere in the body.